ಹಾಯ್ ಹಲೋ ನಮಸ್ತೆ ಗೆಳೆಯರೇ, ರೈತ ಮಿತ್ರರೇ, ಎಲ್ಲರಿಗೂ ನಮಸ್ಕಾರ. ಇನ್ನೊಂದು ವಿಡಿಯೋಕ್ಕೆ ನಿಮ್ಗೆಲ್ಲ ಸ್ವಾಗತ ಹೇಳಕ ಇಷ್ಟಪಡ್ತೀನಿ. ಇವತ್ತಿನ ಬೆಳೆ ಒಂದು ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಕ್ಯಾಪ್ಸಿಕಮ್ ಅಂತ ಹೇಳ್ಬಿಟ್ಟು ಇಷ್ಟು ದಿನ ಎಲ್ಲ ಬಂದು ಎಲ್ಲ ವಯಸ್ಸಾಗಿರೋರ್ನ ತೋರಿಸ್ತಾ ಇದ್ದೆ. ಅಂದ್ರೆ ವಯಸ್ಸಲ್ಲಿ ಇರೋರ್ನ ಇವತ್ತು ವಯಸ್ಸಾಗಿರೋರ್ನ ತೋರಿಸ್ತಾ ಇದ್ದೀನಿ. ಅಂದ್ರೆ ಕ್ಯಾಪ್ಸಿಕಮ್ ಬೆಳೆನೆ. ಯಾಕಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಯಾವುದೇ ವಿಡಿಯೋ ಒಂದು ಕ್ಯಾಪ್ಸಿಕಮ್ ಬಗ್ಗೆ ಮಾಡಿದ್ರೂ ಎಲ್ಲ ಸ್ವಲ್ಪ ಚಿಕ್ಕ ಚಿಕ್ಕ ಗಿಡಗಳನ್ನ ಮಾಡಿರ್ತೀನಿ. ಆ ಚಿಕ್ಕ ಚಿಕ್ಕ ಗಿಡಗಳು ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಚೆನ್ನಾಗೇ ಇರ್ತದೆ ಅಂತ ಹೇಳ್ಬಿಟ್ಟು ಸುಮಾರು ಜನ ಅನ್ಕೊಂತಾ ಇರ್ತೀರಾ. ಆದ್ರೆ ಇವತ್ತು ಬಂದಿರೋದು ಒಬ್ಬ ಅಜ್ಜಿ ತಾತ ಅಲ್ಲ ಮುದುಕಿ ಅನ್ಕೊಂಡ್ಬಿಟ್ರೆ ಅಷ್ಟು ಆಗದೆ ಇದಕ್ಕೆ ವಯಸ್ಸು. ಸರಿ ಸುಮಾರು 10 ತಿಂಗಳಿಂದ 1 ವರ್ಷ ಕಾಲ ಆಗಿರ್ಬೋದು. ಈ ಒಂದು ಬೆಳೆಗೆ ರೈತರ ಹತ್ರ ತಕೊಳ್ಳೋಣ, ಅದು ಕಂಪ್ಲೀಟ್ ಮಾಹಿತಿ. ಶಾಂಪಲ್ ಅಂದ್ರೆ ಕೊಯ್ಲು ಸ್ಟಾರ್ಟ್ ಆಗಿ ಎಷ್ಟು ದಿನ ಆಗಿರ್ಬೋದು ಅಂತ ಎಲ್ಲ ಒಟ್ಟಾರೆ ಮಾಹಿತಿ ತಗೊಳ್ಳೋಣ. ಇಷ್ಟು ದಿನ ಆದ್ರೇನು ಇಲ್ಲಿ ನೋಡ್ತಿರ್ಬೋದು, ಹೋಗ್ಬಿಟ್ಟು ಮೆಸ್ಸಿಗೆ ಇವಾಗ ಆಲ್ರೆಡಿ ಮುತ್ತು ಕೊಡುವಂತ ಸ್ಟೇಜ್ಗೆ ಬಂದಿದೆ. ಇನ್ನು ಮೆಸ್ ಹೈಟ್ ನೋಡೋದಾದ್ರೆ ಸರಿ ಸುಮಾರು 7.5 ಇಂದ 8 ಅಡಿ ಅಷ್ಟು ಹೈಟ್ ಐತೆ ಸ್ನೇಹಿತರೆ. ಇನ್ನ ಇದನ್ನ ಇಷ್ಟೆಲ್ಲ ಮೇಂಟೈನ್ ಮಾಡೋದಕ್ಕೆ ಏನೆಲ್ಲ ಒಂದು ಪ್ರಿಕಾಷನ್ಸ್ ತಗೊಂಡಿರ್ತಾರೆ, ಮತ್ತೆ ಅವರ ಅನುಭವಗಳು ಹೆಂಗಿರ್ತದೆ ಎಲ್ಲ ಬಂದು ರೈತರ ಹತ್ರ ಮಾಹಿತಿ ತಕೊಳ್ಳೋಣ. ಯಾಕೆ ಈ ನಡುವೆ ನಮ್ಮ ವಿಡಿಯೋಗಳು ಯಾಕೆ ಜಾಸ್ತಿ ಬೇಜಾರು ಅನ್ಸ್ಬಿಟ್ಟಂಗೈತೆ, ನಿಮ್ಕ ಯಾರು ಸರಿಯಾಗಿ ನೋಡ್ತಾ ಇಲ್ಲ. ಈ ವಯಸ್ಸಾಗು ನೋಡ್ರಿ ಕ್ವಾಲಿಟಿ ಹೆಂಗದ ಗಿಡ ಕಾಯಿ, ಹಿಂಗಿರ್ಬೇಕಲ್ಲ ಕ್ವಾಲಿಟಿ. ಹಿಂಗಿದ್ರೆ ತಾನೇ ಕಾಸುಗಳಾಗೋದು. ಇನ್ನಷ್ಟು ಮಾಹಿತಿಗಳು ಜಾಸ್ತಿ ನಾನು ಕೊಯ್ದ್ರೆ ನಿಮ್ಗೆ ಬೇಜಾರು ಅನಿಸ್ತದೆ. ರೈತರ ಹತ್ರ ಇನ್ನಷ್ಟು ಮಾಹಿತಿ ತಗೊಂಡು ಇನ್ನಷ್ಟು ಅಪ್ಡೇಟ್ಸು ಕೊಡೋಣ ಬನ್ರಿ. ಯಾಕೆ ಇದು ಝೂಮ್ ಆತ ಎಲ್ಲ ಅದಕ್ಕೆ ಹೇಳೋದು, ಚೆನ್ನಾಗಿರೋ ಕ್ಯಾಮ್ರಾ ತಗೊಬೇಕು ಅಂತ. ಇದ್ರಾಗ ಬರೋ ಆಟಕ್ಕ ಕ್ಯಾಮ್ರಾಕ್ಕೆ ಬೇರೆ ಬಂಡವಾಳಗಳು ಎಲ್ಲಿಂದ ಹಾಕೋಣ. ಇರಲಿ ನೋಡ್ಕೊಳ್ರಿ ಲೈನ್ಗಳು ಹೆಂಗದೆ ಅಂತ. ಕಳೆ ನೋಡ್ರಿ, ಕಳೆ ಪಳೆ ಏನಾದ್ರು ಅದ ಹೆಂಗೆ ಕನ್ನಡಿ ಇದ್ದಂಗೆ ಐತೆ ತೋಟ ಎಲ್ಲ ನೋಡ್ತಿರ್ಬೋದು. ಕ್ಲೀನಾಗಿ ಹಿಂಗಿರ್ಬೇಕು ತೋಟಗಳೆಲ್ಲ ನೀಟಾಗಿ ಇಟ್ಕೊಂಡ್ರೆ ಬೆಳೆಗಳು ನೀಟಾಗಿ ಬರ್ತಾವ. ರೈತರ ಹತ್ರ ಮಾತಾಡೋಣ. ಅಣ್ಣ ನಮಸ್ಕಾರ. ನಮಸ್ಕಾರ ಅಣ್ಣ ನಿಮ್ಮ ಹೆಸರು? ನಾವು ಮಾಮೂಲಿ ನಮ್ಮ ಹಳ್ಳಿ ಭಾಷೆನ ಮಾತಾಡೋಣ, ನಾನೇನೋ ದೊಡ್ಡ ಯೂಟ್ಯೂಬರ್ ಅನ್ಕೊಂಬೇಡ. ನಿಮ್ಮ ಹೆಸರು ಮತ್ತೆ ನಿಮ್ಮೂರು ನಿಮ್ ಪರಿಚಯ ಮಾಡ್ಕೊಡ್ರಿ. ನಮ್ಮ ಹೆಸರು ಪ್ರಕಾಶ್ ಅಂತ, ನಾವು ಕೊಡೂರು ತಾಲೂಕು ಹೇಳ್ಬಿಡ್ರಿ. ಮಾಲೂರು ತಾಲೂಕು. ಅಣ್ಣ ಎಷ್ಟು ವರ್ಷಗಳಿಂದ ಕ್ಯಾಪ್ಸಿಕಮ್ ಬೆಳೆನ ಮಾಡ್ತಾ ಇರ್ತೀರಣ್ಣ ನೀವು? ನಾವು ಇಷ್ಟು ವರ್ಷ ಅಂತಲ್ಲ, ವರ್ಷ ಪೂರ್ತಿ ಒಂದ್ ಸೀಸನ್ ಕ್ಯಾಪ್ಸಿಕಮ್ ಇರುತ್ತೆ. ಕ್ಯಾಪ್ಸಿಕಮ್ ಯಾವಾಗ ವರ್ಷ ಪೂರ್ತಿ ನಿಮ್ ತೋಟದಾಗ ಇದ್ದೇ ಇರ್ತದೆ. ವರ್ಷ ಪೂರ್ತಿ ಅಂತ ಹೇಳಿದ್ರೆ ನೀವು ಹಾಕಿನ ಇನ್ನೇನು ವರ್ಷ ಆಗೋಗ್ಬಿಟ್ಟಂಗದ. ಈ ಗಿಡಕ್ಕೆ ಎಷ್ಟು ದಿನ ಆಗದೆ ಕರೆಕ್ಟ್ ಆಗಿ? ಆಯ್ತು 8-9 ತಿಂಗಳು ಆಯ್ತು. 8-9 ತಿಂಗಳಾಗದ. ಅಣ್ಣ ಇನ್ನ ಇವಾಗ ನಾನ್ ತೋಟ ನೋಡಿದ ತಕ್ಷಣ ನನ್ಗೊಂದು ಖುಷಿ ಏನ್ ಗೊತ್ತಾ, ಒಂದು ಕಳೆ ಇಲ್ಲ, ಒಂದು ಪಳೆ ಇಲ್ಲ, ನೀಟಾಗಿ ಕನ್ನಡಿ ಮಾಡ್ದಂಗ್ ಮಡಗಿದಾರೆ. ಹೆಂಗಣ ಇದು? ಕಳೆ ಪಳೆಗ್ ಬಿಟ್ರೆ ಹೆಂಗಿರ್ತದೆ, ಇದು ಹೆಂಗಿರ್ತದೆ ಲೆಕ್ಕಾಚಾರ ಹೇಳ್ಬಿಡೋಣ ರೈತರು. ನಾವೇನ್ ಗೊಬ್ಬರ ಹಾಕ್ತಿರಲ್ಲ, ಗೊಬ್ಬರ ಎಲ್ಲ ಕಳೆ ತಿಂತೈತೆ. ಮತ್ ನಾವು ಕೊಲೆ ಇಲ್ಲ ಅಂದ್ರೆ ಗೊಬ್ಬರ ಎಲ್ಲ ಭೂಮಿಯಲ್ಲಿ ಇರ್ತದೆ, ಗಿಡ ತಿಂತೈತೆ. ಕಳೆ ಇದ್ರೆ ಬೆಳೆ ನಾಶ ಆಗ್ತದೆ. ಓಕೆ ಅಣ್ಣ, ಇವಾಗ ಇಷ್ಟ ಹೈಟು ಇವಾಗ ಮೆಸ್ಕ ಮುತ್ಕೊಡಕ ಹೋಗ್ಬಿಟ್ಟದೆ ಗಿಡ ಹೋಗ್ಬಿಟ್ಟು. ಹೈಟ್ ನೋಡೋದಾದ್ರೆ ಎಷ್ಟಿರ್ಬೋದು ಇದು? ಒಂದು 7 ಅಡಿ 7.5 ಅಡಿ ಬರ್ತದ? 7.5ವರೆಗೂ ಬರ್ತದೆ. ನಿಮ್ಮ ಕೈ ಹಿಂಗ ಅನ್ಸಿದ್ರೆ ಅಲ್ಲಿವರೆಗೂ ಬರ್ತದೆ. 7 ಅಡಿ ಮೇಲೆ ಐತೆ ಅಣ್ಣ. ಈಗ ಯಾಕಂತ ಹೇಳಿದ್ರೆ ಯಾವ್ದಾದ್ರು ಒಂದು ಬೆಳೆ ತಕೊಂಡಾಗ್ಲೂ ಅಷ್ಟೇ ನಾವು ತಳಿಗಳು ಚೂಸ್ ಮಾಡೋದ್ರಾಗ ಒಂದು ಕರೆಕ್ಟ್ ಆಗಿರೋ ಒಂದು ತಳಿನ ಚೂಸ್ ಮಾಡ್ಕೊಬೇಕು. ನೀವು ಚೂಸ್ ಮಾಡ್ಕೊಂಡಿರೋ ತಳಿ ಯಾವ್ದಣ್ಣ? ನಾವು ಇದು ಇಂಟ್ರೂಡರ್ ಏನೋ ಒಂದ್ ಸ್ವಲ್ಪ ಫಸಲು ಕಮ್ಮಿ ಅದು ಇದು ಅಂತಾರೆ. ನಿಮ್ಮ ಇದ್ರಲ್ಲಿ ಹೆಂಗೆ ಲೆಕ್ಕಾಚಾರ? ಸ್ವಲ್ಪ ಇಳುವರಿ ಕಡಿಮೆ ಅಂತಾರ. ಆದ್ರೆ ಏನ್ ಮಳೆ ಗಾಲಕ್ಕೆ ಅದಕ್ಕೆ ರೋಗ ಸ್ವಲ್ಪ ಕಡಿಮೆ, ರೋಗ ಕಡಿಮೆ ಇದಕ್ಕ. ರೋಗ ಕಡಿಮೆ ಮಳೆಗೆ ದೈವ ಕಡಿಮೆ. ನಾವು ಇಂಟ್ರೂಡರ್ ಹಾಕಿ ಮಾಡಿದ್ವಿ. ಓಕೆ, ನೀವು ಇಳುವರಿ ಕಮ್ಮಿ ಆದ್ರೂ ಪರವಾಗಿಲ್ಲ, ಬೆಳೆ ಹಾಳಾಗ್ಬಾರ್ದು ಅಂತ ಹೇಳ್ಬಿಟ್ಟು. ಅಣ್ಣ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಬೆಳೆ ಬೇಗ ಬೆಳೆದ್ ಬಿಟ್ಟು ಬೇಗ ಹೈಟ್ ಆಗೋತದೆ ಇಂಟ್ರೂಡರ್ ಅಂತಾರೆ. ಇದ್ ನೋಡಿದ್ರೆ ನಿಧಾನಕ್ಕೆ ಇವಾಗ ನೀವ್ ಹೇಳೋದ್ನ ಒಂದು 10 ತಿಂಗಳು ಲೆಕ್ಕಾಚಾರ ಹೇಳ್ತಾ ಇದೀರಾ. ನಿಧಾನಕ್ಕೆ ಬೆಳೆಸೋದಕ್ಕೆ ಏನ್ ಮಾಡ್ತೀರಾ ಇದಕ್ಕೆ? ನೋಡಿ ಇದಕ್ಕೆಲ್ಲ ಔಷಧಿ ಇದೆ, ನೋಡಿ ಇದೆಲ್ಲ ಗ್ಯಾಪ್ ಜಾಸ್ತಿ ಇದೆ, ನೋಡಿ ಗ್ಯಾಪ್ ಕಮ್ಮಿ ಇದೆ. ಇದಕ್ಕೆ ಡಬಾಲಿ ಅಂತ ಒಂದು ಡಬಾಲಿ. ಆವಾಗ ಒಂದು ತಿಂಗಳಿಗೆ ಸ್ವಲ್ಪ ಹೊಡ್ಕೊಂತ ಮತ್ತೆ ಆಟೋಮೆಟಿಕ್ ಕಂಟ್ರೋಲ್ ಆಗುತ್ತೆ. ನೀವ್ ಹೇಳೋದು ಗ್ರೋತ್ ಕಡಿಮೆ ಮಾಡ್ತೀರಾ. ಈ ವಯಸ್ಸಾಗೋ ತ್ರಿಪ್ಸಿಕ್ ಬಿಡಿದಿರ ಹೆಂಗಣ್ಣ? ನೋಡಿ ಎಷ್ಟು ನೀಟಾಗಿ ಐತೆ ಚಿಗುರೆಲ್ಲ. ಎಷ್ಟು ದಿನಕ್ಕೆ ಒಂದ್ಸಲಿ ಮುದ್ದೆ ಐತಿಯಾ? 5-6 ದಿವಸಕ್ಕೆ, ವಾರಕ್ಕೆ ಒಂದ್ ದಿವಸ ಮುಂಚಿತವಾಗಿ ಗ್ಯಾರಂಟಿ ಹೊಡಿಲೇಬೇಕು. ಇವಾಗ ನೀವ್ ಹೇಳಿದ್ರಿ ತಬೋಲೆ ಅಂತ ಹೇಳ್ಬಿಟ್ಟು, ಸುಮೇಟೋ ಮಾರೋದು ಸ್ನೇಹಿತರೆ. ಇದು ಸುಮಾರು ಜನಕ್ಕೆ ನಾನು ಹೇಳಿದೀನಿ, ಕ್ಯಾಪ್ಸಿಕಮ್ ಬೆಳೆನಲ್ಲಿ ಬೇಗ ಬೆಳವಣಿಗೆ ಆಗ್ಬಿಡ್ತದೆ, ಅಷ್ಟು ದಿನ ಕಾಯಿ ಕೊಯ್ಯಲ್ಲ, ಅಷ್ಟು ಕಾಯಿ ಕೊಯ್ಯಲ್ಲ ಅಂತಿರಲ್ಲ. ಈ ತಬೋಲಿ ಅನ್ನೋದು ಬಂದು ಗ್ರೋತ್ ರೆಗ್ಯುಲೇಟರ್ ಅಂತ ಹೇಳಿದ್ರೆ ಬೆಳವಣಿಗೆನ ಕಡಿಮೆ ಮಾಡಿ ಬ್ರಾಂಚಸ್ ಓಪನ್ ಮಾಡಿಸ್ತದೆ. ಸೊ ಅದನ್ನ ಯೂಸ್ ಮಾಡ್ಕೊಂಡ್ರೆ ಈ ತರ ಲಾಂಗ್ ಕ್ರಾಪ್ ಬರ್ತದೆ ಅಣ್ಣ. ಈಗ ನಾನು ಸುಮಾರು ಜನನ ವಿಡಿಯೋ ಮಾಡಿ ಹಾಕಿರ್ತೀನಿ. ಆವಾಗ ಈ ವಿಡಿಯೋಗಳ ಕಾಮೆಂಟ್ಗಳು ಏನ್ ಗೊತ್ತಾ, ಈ ಬೆಳೆಗಳು ಬೇಗ ಬೆಳವಣಿಗೆ ಆಗ್ಬಿಡ್ತದೆ, 1 ವರ್ಷ ಯಾರು ಇಟ್ಕೊಂಡ್ಬಿಡ್ತಾರೆ ಹಂಗೆ ಹಿಂಗೆ ಅಂತಾರೆ. ಅಂತವ್ರಿಗೆ ಹೇಳೋದಾದ್ರೆ ಈ ಒಂದು ಉದಾಹರಣೆ ಚೆನ್ನಾಗಿರ್ತದಲ್ಲ. ಓಕೆ ಅಣ್ಣ, ಈಗ ನೀವು ಇಂಟ್ರೂಡರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ. ಸಾಲಿಂದ ಸಾಲಕ ಬಲೆ ಚೆನ್ನಾಗಿ ಅಂತರ ಕೊಟ್ಟಿದ್ದೀರಣ್ಣ. ಎಷ್ಟು ಅಡಿ ಬರ್ತದಣ್ಣ? 4.5 ಅಡಿ ಇದೆ. 4.5 ಬರ್ತದ? 4.5 ಇದೆ. ಇನ್ನ ಜಾಸ್ತಿ 5 ಅಡಿ ಬರಂಗ ಅಷ್ಟೇ. 4-5 ಅಡಿ ಮಾಡಿದ್ರೆ ಜಾಸ್ತಿ ಬೀಳುತ್ತಲ್ಲ. ಮತ್ತೆ ಅಣ್ಣ
ಸಾಲಿಂದ ಸಾಲ್ಕ ಒಂದ್ 4.5 ಅಡಿ ಓಕೆನಾ? ಸಸಿಯಿಂದ ಸಸಿಗೆ ಎಷ್ಟು ಅಂತರ ಕೊಟ್ಟಿದ್ದೀರಾ ಅಣ್ಣ? ಒಂದೂವರೆ ಕೊಟ್ಟಿದ್ದೀರಿ. ಒಂದೂವರೆ ಅಡಿ. 1.5 ಅಡಿ ಜಿಗ್ಜಾಗ್ ಫಾರ್ಮೆಟ್ ಅಲ್ಲಿ ಹಾಕಿದ್ದೀರಾ. 1.5 ಅಡಿ. ಇದು ಬೈಲ್ ನೋಡೋದಾದ್ರೆ ಎಷ್ಟಣ್ಣ? 1 ಎಕರೆ ಇದೆ. 1 ಎಕರೆ. ನಾರುಗಳು ಎಷ್ಟು ಕೂಡ್ಸಿದ್ದೀರಾ? ನಾರು ಬಂದಿದ್ದಕ್ಕೆ ಜಿಗ್ಜಾಗ್ ಮಾಡೋದ್ರಿಂದ ಒಂದು 12,000 ಬೇಕಾಗುತ್ತೆ. 12,000. ಸಿಂಗಲ್ ಹಾಕಿದ್ರೆ ಒಂದು 6,000 ಸಾಕು. 7,000. ಹಾ ಓಕೆ ಅಣ್ಣ. ಇದೆಲ್ಲ ಒಂದು ಇದಾಯ್ತು ಅಣ್ಣ. ನೆಲಕ್ಕೆ ಇದು ವರ್ಷ ಇರುವಂತ ಬೆಳೆ ಆಗಿರೋ ಕಾರಣಕ್ಕ ನೆಲಕ್ಕೆ ಪ್ರಾಧಾನ್ಯತೆ ಜಾಸ್ತಿ ಕೊಡ್ಬೇಕು. ಗೊಬ್ಬರಗಳು ಯಾವ ತರ ಕೊಡ್ತೀರಾ ನೀವು? ಗೊಬ್ಬರ ಅಂದ್ರೆ ಫಸ್ಟ್ ನಾವು ಚಂದಾಗಿ ಉಳುಮೆ ಮಾಡಿ ಚಂದ ಭೂಮಿ ಮಾತಾಡ್ಕೊಂಡೆ ಬಂದ್ರ ಪರವಾಗಿಲ್ಲ. ಆತರ ಮೇಲೆ ಒಂಟ್ನಾಗ ಹಾಕಿದ್ರೆ ಆತರ ಉಳುಮೆ ಮಾಡಿ ಬಿಟ್ಬಿಡ್ತೀರಿ. ಕ್ಯಾಪ್ಸಿಕಮ್ ಹಾಕಿ ಮಾಡಿರೋದು. ಚೆನ್ನಾಗಿ ಆರಿಸ್ತಾ ಇರ್ತೀರ ನೆಲ. ಆರ್ಬೇಕು. ಸ್ವಲ್ಪ ತಿಪ್ಪೆ ಗೊಬ್ಬರ ಜಾಸ್ತಿ ಹಾಕ್ಬೇಕು. ಯಾಕಂದ್ರೆ ಈ ಮೂಟೆ ಗೊಬ್ಬರಗಳೇ ರೋಗ ಕಡಿಮೆ ಜಾಸ್ತಿ ಬರ್ತದೆ. ಈ ತಿಪ್ಪೆ ಗೊಬ್ಬರ ಫಸ್ಟ್ ಸ್ಟಾರ್ಟಿಂಗ್ ಏನ್ ಬೇಕು ನೆಲ ಕೊಟ್ಬಿಡ್ತೀರಿ. ಆಮೇಲೆ ಇಂಡಿ DAP ಆಮೇಲೆ ಹೊಲಗ್ರಾವು ಕೆಲವೊಂದು ಗೊಬ್ಬರಗಳು ಎಲ್ಲ ಫಸ್ಟ್ ಕೊಟ್ಬಿಟ್ಟು ಪೇಪರ್ ಹಾಕಿ ನಾಟಿ ಮಾಡ್ತೀರಿ. ಅದ್ರಂತೆ ಮತ್ತೆ ಹೊಲಗ್ರಾವ್ 37 KMS ಅಗ್ರಿ ಪಟಾಶ್ ಆತರ ವೀಕ್ಲಿ 1 ಟೈಮ್ ಬೆಳೆ ನೋಡ್ಕೊಂಡು ಬೆಳೆಗೆ ಏನ್ ಬೇಕೋ ಅದನ್ನ ಕೊಡ್ತಾ ಇರ್ತೀರಾ ಅಣ್ಣ. ಇವಾಗ ಒಂದು ವಿಚಾರಕ್ಕೆ ಬರೋಣ. ನಿಮ್ಮ ಅಂದಾಜು ಈಲ್ಡ್ಗಳು ನೋಡೋದಾದ್ರೆ 1 ಎಕರೆ ವಿಸ್ತೀರ್ಣಕ್ಕ ಕಂಪ್ನಿ ಅವರುಗಳು ಕೊಡ್ತಾರೆ ಒಂದು 50 ಟನ್ ಬೆಳಿಬಹುದು ಅಂತ ಹೇಳ್ಬಿಟ್ಟು. ಅದನ್ನ ಮೀರಿ ಏನಾದ್ರು ಬೆಳೆದಿರೋದು ಉಂಟಾ ಅಣ್ಣ? ಬೆಳೆದಿರೋದುಂಟು. ಅದು ನಾವು ಯಾವ ತರ ಗೊಬ್ಬರ ಕೊಡ್ತೀರಿ, ಯಾವ ತರ ಪಾಲನೆ ಮಾಡ್ತಾ ಅದ್ರ ಮೇಲೆ ಇಳುವರಿ. ಮತ್ತೆ ನಮ್ ಬೆಳೆ ಎಷ್ಟು ಎಷ್ಟು ತಿಂಗಳು ಕೊಯ್ಸ್ತೀರಾ ಅದ್ರ ಮೇಲೆ? ಅದಕ್ಕೇನ್ ಬೇಕೋ ಅದು ಗೊಬ್ಬರ ನೀರ್ ಬೇಕಷ್ಟೇ. ಅದನ್ನ ಯಾವ ಟೈಮ್ಗೆ ಎಷ್ಟು ಕೊಡ್ಬೇಕು ಏನ್ ಕೊಡ್ಬೇಕು ಕೊಡ್ತಾ ಬೆಳಿತಾ ಇರ್ತದೆ ಬರ್ತಾ ಇರ್ತದೆ. ಮತ್ತೆ ಅಣ್ಣ ಈ ಕೆಳಗಡೆ ಎಲ್ಲ ಎಲೆಗಳೆಲ್ಲ ಕ್ಲೀನ್ ಮಾಡ್ಸಿದಿರಲ್ಲ, ಸೊ ಇದೇನು ಕಣ ಅಂತ? ಅದು ಏನಪ್ಪಾ ಅಂದ್ರೆ ನಾವು ಕೆಳಗಡೆ ಎಲೆ ಕ್ಲೀನ್ ಮಾಡೋದು ಜಾಸ್ತಿ ಸೊಪ್ಪು ಹಂಗೆ ಇರ್ತದೆ. ಈ ಬೇಸಿಗೆ ಬಿಸಿ ಇಲ್ಲಲ್ಲ, ಎಷ್ಟು ದಿವಸ ಹಂಗೆ ಇರ್ತದೆ. ಮತ್ತೆ ನಾವು ಔಷಧಿ ಹೊಡೆಯೋದಕ್ಕಾದ್ರೆ ಅದು ಸ್ವಲ್ಪ ಜಾಸ್ತಿ ಔಷಧಿ ಬೇಕು. ಮತ್ತೆ ಟ್ರಿಪ್ಸ್ ಕಂಟ್ರೋಲ್ ಬರಲ್ಲ. ಮತ್ತೆ ಕೆಳಗಡೆ ಸೊಪ್ಪು ಕೆಲವೊಂದು ಗೊಬ್ಬರ ಎಲ್ಲಾನು ಅದೇ ಸೊಪ್ಪು ತಿಂತಾ ಇರುತ್ತೆ. ಕೆಳಗಡೆ ತೆಗೆದ್ರೆ ಮೇಲ್ಗಡೆ ಚೆನ್ನಾಗಿ ಬರ್ತಾ ಇರ್ತದೆ. ನಿಮ್ಮ ಅಂದಾಜ್ ಪ್ರಕಾರ ಇವಾಗ ಇನ್ನ ಈ ಬೆಳೆ ನೋಡೋದಾದ್ರೆ ಎಷ್ಟು ತಿಂಗಳು ಕೊಯ್ಬೋದು? ಇದು ಏನಂದ್ರೆ ಈ ನೆಟ್ ಟಚ್ ಆದ್ರೆ ಮತ್ತೆ ಟ್ರಿಪ್ಸ್ ಕಂಟ್ರೋಲ್ ಆಗಲ್ಲ. ಈ ನೆಟ್ ಇನ್ನು ಹೈಟ್ ಆಗ್ಬೇಕಂದ್ರೆ ಮಿಷಿನ್ ಬೇರೆ ಮಿಷಿನ್ ತರಬೇಕು. ಹೌದಾ? ಇನ್ನು ಹೈಟ್ ಬೆಳಿಬಹುದು. ಅದನ್ನ ಸ್ವಲ್ಪ ದಿನ ನೋಡ್ಕೊಂಡು ಟಚ್ ಆದ್ರೆ ಮತ್ತೆ ಅದು ಟ್ರಿಪ್ಸ್ ಕಂಟ್ರೋಲ್ ಆಗಲ್ಲ. ಬೇರೆ ನಿಮ್ಮ ಅಂದಾಜಿಗೆ ಇನ್ನೊಂದು 4 ಕೊಯ್ಲು ಕೀಳ್ಬೋದಾ? ಇನ್ನು 4 ಇನ್ನು ಒಂದ್ 2 ತಿಂಗಳು 1 ತಿಂಗಳು ಕೊಯ್ತದ. ಇವಾಗ ಕೊಯ್ಲುಗಳು ವಿಚಾರಕ್ಕೆ ಬಂದಾಗ ಎಷ್ಟು ದಿನಕ್ಕೆ ಒಂದ್ಸಲ ಕೀಳ್ತೀರಾ ಕಾಯಿ? ಸ್ಟಾರ್ಟಿಂಗ್ ಎಲ್ಲಾನು 1 ವಾರಕ್ಕೊಂದ್ಸರಿ. ಆಮೇಲೆ ಸ್ವಲ್ಪ ಹಳೆ ಗಿಡ ಆಗ್ತಾ ಇದ್ರೆ ಅದು ಮತ್ತೆ ಒಂದ್ 10 ಡೇಸ್ ಬೇಕಾಗುತ್ತೆ. ಕಾಯಿ ಟೈಟ್ ಬರಲ್ಲ. ಇಲ್ಲಿ ಸ್ವಲ್ಪ 10 ದಿನ 11 ದಿನ 2 ದಿನ. ಜಮೀನ್ ನೋಡೋದಾದ್ರೆ ಹಿಂಗೆ ಐತೆ ವಾಟ. ಈ ಕಡೆಯಿಂದ ಮೂಲೆ ನೋಡಿದ್ರೆ ಅದು ದಿನ್ನೆ ಕಾಣಿಸ್ತಾ ಇದೆ, ಇದು ಹಳ್ಳ ಕಾಣಿಸ್ತಾ ಐತೆ. ಹಿಂಗೆ ಇರ್ಬೇಕಲ್ಲ ವಾಟಗಳು, ನೀರ್ ಆಚೆ ಹೋಗಕ್ಕ. ಮಳೆ ಬಂದ್ ನೀರ್ ನಿಂತ್ಕೊಂಡ್ರೆ ಕೆಲವು ಭೂಮಿಯಲ್ಲಿ ಲವಣಾಂಶಗಳೆಲ್ಲ ನೀರಲ್ಲಿ ಹಿಂಗಿ ಭೂಮಿ ಒಳಗಡೆ ಹೋಗ್ಬಿಡುತ್ತೆ. ಬೇಗ ಬೆಳೆ ಹಾಳಾಗುತ್ತೆ. ಅದು ಎಕ್ಸಾಂಪಲ್ ಬೇಕಂದ್ರೆ ಇಲ್ಲೊಂದ್ ತಾಲೆ ಒಂದು ನೋಡ್ರಿ ಇಲ್ಲಿ ಏನೋ ಸ್ವಲ್ಪ ಇದಾಗೈತೆ. ಇಲ್ಲಿ ಏನೋ ಬನ್ರಿ ನೋಡೋಣ. ಯಾಕಂದ್ರೆ ಎಲ್ಲಾ ನಾವು ಈ ಮಾಹಿತಿ ಏನ್ ಚೆನ್ನಾಗಿರೋ ಕಡೆ ಮಾತ್ರ ತೋರ್ಸ್ಬಿಟ್ಟು ಇದ್ ಮಾಡ್ಬಾರ್ದು. ನೀರ್ ಹಿಂಗಾಗಲ್ಲ ಇಲ್ಲಿ, ಹಿಂಗಲ್ಲ ನೀರು. ಇದ್ರಲ್ಲೇ ಇನ್ನೊಂದು ಇದಕ್ಕೆ ಯಾಕಪ್ಪ ಹಿಂಗಾಯ್ತಂದ್ರೆ ಲಾರಿ ಬಂದು ಓಡಾಡಿ ಭೂಮಿ ಟೈಟ್ ಆಗ್ಬಿಡ್ತಿಲ್ಲಿ. ಅದ್ರಲ್ಲಿ ನೀರ್ ಹಿಂಗಲ್ಲ. ನೋಡ್ರಿ ಇವಾಗ ಬೇರೆ ಕಡೆ ಎಷ್ಟ್ ನೀಟ್ ಆಗೈತೆ. ಇಲ್ಲಿ ಪಾಚಿನ ಕಟ್ಕೊಂಡ್ಬಿಟ್ಟು ಕಾಲಿಟ್ರೆ ಜಾರ್ತದೆ. ಇಲ್ಲಿ ಬೆಳೆನೂ ಗಮನಿಸಬಹುದು ಹೆಂಗ ಹಾಳಾಗ್ಬಿಟ್ಟೈತೆ ನೋಡ್ರಿ. ನೀರ್ ಹಿಂಗಲ್ಲ, ಅದು ಬೆಳೆ ಸೇಮ್ ಗೊಬ್ಬರ ಸೇಮ್ ನೀರು ಸೇಮ್ ಮದ್ದು ಆದ್ರೆ ಎಲ್ಲ ಸೇಮ್ ಐತೆ. ಈ 3 ಲೈನ್ ಈ ತೇವಾಂಶ ತಟ್ಟಿರೋ ಎಫೆಕ್ಟ್ ಈ ನೀರ್ ಹಿಂಗದಿರ ಹಿಂಗಾಗ್ತದೆ. ಅದಕ್ಕೆ ಜನಗಳಿಗೆ ರೈತರ ಮಿತ್ರರೇ ಯಾರಾದ್ರೂ ಆಗಿರ್ಲಿ ನೋಡ್ರಿ, ನೀರುಗಳು ಸರಾಗವಾಗಿ ಹಿಂಗೋತಾರ. ಏನಕ್ಕೋಸ್ಕರ ಪ್ರತಿಯೊಂದ್ ಬೆಳೆಗೂ ಉಳುಮೆ ಮುಖ್ಯ ಅಂತ ಹೇಳಿದ್ರೆ ಇದೇ ಕಾರಣಕ್ಕೆನೆ. ಈ ರೀತಿ ಏನಾದ್ರು ನೀರುಗಳು ಹಿಂಗಿಲ್ಲ ಅಂತ ಹೇಳಿದ್ರೆ ಈ ರೀತಿ ಒಂದು ತೊಂದರೆಗಳು ಅನುಭವಿಸ್ತೀರಾ ನೋಡ್ರಿ. ನಾವು ಯಾಕಂತ ಹೇಳಿದ್ರೆ ಒಂದು ಎಕ್ಸಾಂಪಲ್ ಮುಖಾಂತರನೇ ಇವಾಗ ತೋಟ ಪೂರ್ತಿ ಒಂಥರ ಐತೆ, ಅಲ್ಲಿ ನೀರು ಹಿಂಗದಿರ ಇರೋ ಕಡೆನೆ ಒಂಥರ ಐತೆ. ಈ ತರ ಆದ್ರೆ ಏನಾಗ್ತದೆ ಅಣ್ಣ, ಇವಾಗ ಅಲ್ಲಿ ಡಿಸೀಸ್ ಅಂದ್ರೆ ರೋಗ ಎಲ್ಲ ಅದಕ್ಕೆ ಇನ್ಫೆಕ್ಟ್ ಆಗಿರ್ತದಲ್ಲ, ತೇವಾಂಶ ಜಾಸ್ತಿ ಆಗ್ಬಿಟ್ಟು ಇವಾಗ ಬೇರೆದಕ್ಕೆಲ್ಲ ಸ್ಪ್ರೆಡ್ ಆಗ್ಬಿಡ್ತದಲ್ಲ. ಹೆಂಗ್ ನೋಡ್ಕೊಂತೀರಾ ಅದನ್ನ? ಅದಕ್ಕೆ ಆತರ ಸ್ಪ್ರೆಡ್ ಆಗಲ್ಲ. ಅದಲ್ಲೇ ಅಷ್ಟೇ ಇರುತ್ತೆ. ಮಾಮೂಲಿ ಔಷಧಿ ಹೊಡಿತಾ ಇರ್ತಾರೆ. ಗೊಬ್ಬರಗಳು ಅಷ್ಟೇ ಅಣ್ಣ. ಎಷ್ಟು ದಿನಕ್ಕೆ ಒಂದ್ಸಲಿ ಕೊಡ್ತೀರಾ? 1 ವಾರಕ್ಕೆನಾ? 1 ವಾರಕ್ಕೆ ಒಂದ್ಸರಿ ಕಾಯಿ ಕಟಾವ್ ಮಾಡಿದಾಗ ಒಂದು ಚೇಂಜ್ ಮಾಡಿ ಬಿಡ್ತಾ ಇರ್ತೀರಿ ಔಷಧಿ. ಇವಾಗ ಒಂದ್ ಎಕ್ಸಾಂಪಲ್ ರಫ್ ಆಗಿ ತಕೊಳ್ಳೋಣ. 1 ಎಕರೆ ವಿಸ್ತೀರ್ಣ ರೆಡಿ ಮಾಡಿ ನಾವು ಬೆಳೆ ಇಕ್ಕ ಪಾಟ್ಕ ಎಷ್ಟು ಖರ್ಚು ಬರ್ಬೋದು? ಮೆಸ್ಸು ಗಿಸ್ಸು ಲೇಬರ್ ಎಲ್ಲಾ ಸೇರಿ ನೋಡಿ. ಆತರ ಹೇಳ್ಬೇಕಂದ್ರೆ ಸ್ಟಾರ್ಟಿಂಗ್ ಉಳುಮೆ ಮಾಡೋದಕ್ಕೆ ಮತ್ತೆ ತಿಪ್ಪೆ ಗೊಬ್ಬರ ನಾವು ಅವ್ರ ಶಕ್ತಿ ಅನುಸಾರ ಅಂದ್ರೆ ಒಂದ್ ಎಕರೆಗೆ 5, 10, 15, 20 ಲೋಡ್ ಹಾಕ್ತಾರ.
ಬಂಡವಾಳ ಎಷ್ಟಾಗ್ರೆ ಅಷ್ಟು ಒಳ್ಳೇದು. ಆಮೇಲೆ ಇಂಡಿ DAP ಮತ್ತೆ ಕೆಲವೊಂದು ಹೊಲಗ್ರ ಪ್ರಾಡಕ್ಟ್ ಭೂಮಿಗೆ ಹಾಕುವಂತ ಫಸ್ಟ್ ಹಾಕಿ ಪೇಪರ್ ಹಾಕ್ತಾರ. ಪೇಪರ್ ಹಾಕೋದಕ್ಕೆ ಒಂದ್ ಎಕರೆ ಅವರೇ ಬೆಡ್ ಹಾಕಿದ್ರೆ 13-14 ಸಾವಿರ ಪೇಪರ್. ಡ್ರಿಪ್ ಎಲ್ಲ ಹೊಸದ್ ಹಾಕಿದ್ರೆ ಲಾಂಗ್ ಕ್ರಾಪ್ ಅಲ್ವಾ, ಇದ್ರಲ್ಲಿ ಇನ್ನೂ 2 ಬೆಳೆ ಬೆಳಿಬಹುದು. ಇನ್ನ 2 ಬೆಳೆ ಇದೇ ಬೆಡ್ ಆಗ ಇದೇ ಬೆಡ್ ಅಲ್ಲೇ ಗಿಡ ಕಟ್ ಮಾಡಿ ಅದ್ರಲ್ಲಿ ಶಾಮಂತಿ ಬೆಳಿಬಹುದು, ಟೊಮಾಟೊ ಬೆಳಿಬಹುದು, ಇನ್ನು ಇದು ಇನ್ನೂ 2 ಬೆಳೆ ಬೆಳಿಬಹುದು ಇದ್ರಲ್ಲಿ. ಓ ಹಂಗಾದ್ರೆ ಇನ್ನ ಈ ಬೆಳೆ ತೆಗದ್ಮೇಲೆನು ಇನ್ನ ಒಂದ್ 6-7 ತಿಂಗಳು ಇರ್ತದೆ ಈ ಬೆಡ್. 1 ವರ್ಷನೇ ಇರ್ತದೆ. ಅದು ಸೂಪರ್ ಅಣ್ಣ. ಅಂದ್ರೆ 2 ವರ್ಷನ ಒಂದ್ಸಲ ಬೆಡ್ ಮಾಡ್ಬಿಟ್ರೆ 2 ವರ್ಷ ಆರಾಮಾಗಿ ಬೆಳಿಬಹುದು. ಅದ್ರಲ್ಲಿ ಮತ್ತೆ ಗಾತ ಹೋಲ್ ಮಾಡಿ DAP ಹಿಂದಿ ಕೊಡ್ತಾರ ಆಯ್ತಾರ ಗ್ರಾತ ಇಲ್ಲಿ. ಈ ಗಟ್ಟಿ ಗೊಬ್ಬರಗಳು ಕೊಡೋದಕ್ಕೆ ಇದು ಪ್ಲಾನ್. ಗಿಡಗಳಿಂದ ಒಂದ್ ಅರ್ಧ ಅಡಿ ದೂರದಾಗ ಓಲುಗಳು ಗಾತಗಳು ಹಾಕ್ಬಿಟ್ಟು ಅದ್ರಾಗ ಗೊಬ್ಬರ ತುಂಬಿಡೋದಾ, ಹಿಂಡಿ ಮತ್ತೆ ಗೊಬ್ಬರಗಳು. ಹೌದು ಅಣ್ಣ. ಇವಾಗ ಅದು ಒಂದ್ ಎಕರೆಕ ಎಷ್ಟಾಗ್ಬೋದು ಅದೇ ಹೇಳದ್ನಲ್ಲ, ಒಂದು ಶಾಂಪಲ್ ಕಿಲೋ ಪಾಟ್ಗೆ ಎಷ್ಟಾಗ್ಬೋದು? ಕಾಯಿ ಕಿಲೋ ಪಾಟ್ಗೆ 1 ಎಕರೆಗೆ 4-5 ಲಕ್ಷ ಬೇಕೇ 5 ಲಕ್ಷ 5 ಲಕ್ಷ ಬೇಕು ಎಲ್ಲ ಹೊಸದಾಗ್ಬೇಕು. ಈಗ ಒಂದ್ ಗೂಟ ಬಂದೆ 40 ರೂಪಾಯಿ ಇದೆ. ಇವಾಗ ರೇಟ್ಗಳು ಜಾಸ್ತಿ 5 ರೂಪಾಯಿ ಜಾಸ್ತಿ ಯಾಕಲ್ಲ ಅಂತ ಜಾಸ್ತಿ ಬೇಕಲ್ಲ. 44-45 ತಗೊಂತಾರೆ. ಆಮೇಲೆ ಅದಕ್ಕೆ 2700 ಗೂಟ ಬೇಕು. 2000 ನಾವು 1 ಎಕರೆಗೆ ಅದೆಲ್ಲ. ಆಮೇಲೆ ಈ ನೆಟ್ಟು ಕಂಬಿ ಯಾವ್ದು ಕ್ವಾಲಿಟಿ ಮೇಲೆ ಹೋಗುತ್ತೆ, ಯಾವ ತರ ಕ್ವಾಲಿಟಿ ಹಾಕ್ತಾರ ಅದ್ರ ಮೇಲೆ ಲೇಟ್ ಆಗುತ್ತೆ. ಎಲ್ಲಾನು ಕ್ವಾಲಿಟಿ ಎಲ್ಲ ಲೆಕ್ಕಾಚಾರ ಕ್ವಾಲಿಟಿಯ ಪ್ರಕಾರ ಮಾಡ್ಬೇಕಂದ್ರೆ ಶಾಂಪಲ್ ಕಿಲೋ ಪಾಟ್ಗೆ ಒಂದ್ 5 ಲಕ್ಷ ಜೋಬಾಗಿರ್ಬೇಕು. 5 ಲಕ್ಷ ರೂಪಾಯಿ ಕ್ಯಾಪ್ಸಿಕಮ್ ಎಲ್ಲ ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಅಲ್ಲ, ಕಂಪಲ್ಸರಿ ಇರ್ಬೇಕು. ಆಮೇಲೆ ನಾರಲ್ಲಿ ಬಂದು 2 ರೂಪಾಯಿ ನಾರಿದೆ, 3 ರೂಪಾಯಿ ನಾರಿದೆ, 10 ರೂಪಾಯಿ ನಾರಿದೆ. ರೈತ ಅವ್ರ ಶಕ್ತಿ ಅನುಸಾರ ಅವ್ರು ಮಾಡ್ಬೇಕು. 10 ರೂಪಾಯಿ ನಾರು ಇದೆ. ಹೌದಣ್ಣ. ಅದ್ಯಾವ್ದೋ ಮಚ್ಲಿ ಇವೆಲ್ಲ ಬಂದಿದೆ. ಒಟ್ಟಾರೆ ಈಲ್ಡ್ಗಳು ವಿಚಾರಕ್ಕೆ ಬಂದಾಗ ಒಂದ್ ಅಂದಾಜು ಒಂದ್ ಎಕರೆಗೆ ಟಾಪ್ ಇಷ್ಟು ತೆಗಿಬಹುದು ಅಂತ ಹೇಳಿದ್ರೆ ಅದ್ರಲ್ಲಿ ನಾವು ಹೇಳಕ್ಕೆ ಆಗಲ್ಲ. ಯಾಕಂದ್ರೆ ಅವರು ಯಾವ ತರ ಬೆಳೆ ಮಾಡ್ತಾರ ಅದ್ರ ಮೇಲೆ. ಈಗ ಹಸುಗಳಲ್ಲಿ ಸೀಮೆ ಹಸು ಒಳ್ಳೆ ಜಾತಿ ಹೆಂಗಿರುತ್ತೆ, ಅದ್ರ ಹೆಂಗೆ ಹಾಲು ಕೊಡ್ತದೆ ಆ ತರ ಅದ್ರಲ್ಲಿ ಎಷ್ಟು ಊಟ ಕೊಡ್ತಾರೆ ಅದ್ರ ಆ ತರ ನಾವು ನೋಡ್ಕೊಳ್ಳೋ ಪ್ರಕಾರ ಡಿಪೆಂಡ್. ಓಕೆ ಅಣ್ಣ. ಇವಾಗ ಕಂಪ್ನಿಯವ್ರು ನೋಡೋದಾದ್ರೆ ಒಂದ್ 40-50 ಟನ್ ಒಂದ್ ಎಕರೆಗೆ ಹೇಳ್ತಾರೆ ಮಾಡೋದು, ಪಕ್ಕ ಬೆಳೆ ಮಾಡಿದ್ರೆ ಆಗುತ್ತೆ ಅಂತ. ಆಗುತ್ತಣ್ಣ ಅದಾದ್ರೂ ಪಕ್ಕ ಬೆಳೆ ಮಾಡಿದ್ರೆ 100% ಆಗುತ್ತೆ. ಅದಕ್ಕಿಂತ ಜಾಸ್ತಿನೇ ಆಗುತ್ತೆ. ಪ್ರೈಸ್ಗಳು ವಿಚಾರಕ್ಕೆ ಬಂದಾಗ ರೇಟ್ಗಳು ಇವಾಗ ಜಾಸ್ತಿ ಅಂದ್ರೆ ಯಾವ ರೇಟ್ ಮಾರೋದ ಕ್ಯಾಪ್ಸಿಕಮ್? ಕಡಿಮೆ ಜಾಸ್ತಿ ಅಂದ್ರೆ 50-60 ಹೋಗಿತ್ತು. 50-60 ಮಾರಿದೆ ಈ ವರ್ಷ. ಈಗ 30-35 ಅಂದ್ರೆ 25. ಇವಾಗ 30 ರೂಪಾಯಿ ಇದೆ. ಒಂದು ಅತಿವೃಷ್ಟಿ ಆಗ್ಬೇಕು, ಇಲ್ಲ ಅನಾವೃಷ್ಟಿ ಆಗ್ಬೇಕು. ಮಳೆಗಳು ಜಾಸ್ತಿ ಬಿದ್ರೇನು ರೇಟ್ ಜಾಸ್ತಿ ಆಗುತ್ತೆ, ಟೆಂಪರೇಚರ್ ಜಾಸ್ತಿ ಆದ್ರೂ ರೇಟ್ ಜಾಸ್ತಿ ಆಗುತ್ತೆ. ಈಗೆಲ್ಲ ಸೀಸನ್, ಈಗೆಲ್ಲ ಇನ್ಮೇಲೆ ಜಾಸ್ತಿ ಮಾಡ್ತಾರೆ. ಈಗ ಮಾಡ್ತಾರೆ, ಈಗ ನಾಟಿ ಮಾಡೋದು ಜಾಸ್ತಿ. ಓಕೆ ಅಣ್ಣ, ಇದು ಒಂದು ವಿಚಾರ ಆಯ್ತು. ಕ್ಯಾಪ್ಸಿಕಮ್ ಬೆಳೆಕ ಒಂದು ಮಿನಿಮಮ್ ರೇಟ್ ಇಷ್ಟಿದ್ರೆ ಯಾವ ರೈತನು ಲಾಸ್ ಆಗಲ್ಲ ಅನ್ನೋದಾದ್ರೆ ಎಷ್ಟಿರ್ಬೋದು? ಈಗಿರೋ ಔಷಧಿ ಕಾಸ್ಟ್ಲಿ, ಮದ್ದುಗಳು ಕಾಸ್ಟ್ಲಿ. ಯಾವ ಸರ್ಕಾರಗಳು ಬಂದು ಏನ್ ರೈತರಿಗೆ ಸಪೋರ್ಟ್ ಮಾಡ್ತಲ್ಲ. ನಮ್ಗೆ ಕಮ್ಮಿ ರೇಟ್ ಅಲ್ಲಿ ಮದ್ದು ಗೊಬ್ಬರ ಕೊಟ್ರೆ ಇನ್ನೂ ಜಾಸ್ತಿ ಬೆಳಿತೀರಿ. ಒಂದ್ 200 ಲೀಟರ್ ಮದ್ದು ಹೊಡಿಬೇಕಂದ್ರೆ 4-4.5 ಸಾವಿರ ಒಳ್ಳೆ ಬ್ರಾಂಡೆಡ್ ಹೊಡಿಬೇಕಂದ್ರೆ ಆ ತರ ಇರೋವಾಗ ರೇಟ್ ಬಗ್ಗೆ ಬಂದ್ರೆ ಈ ನೋಡ ಇವಾಗ ಇಳುವರಿ ಕಡಿಮೆ. ಯಾಕೆ ಮೊದಲ ತರ ಇಳುವರಿ ಇಲ್ಲ. 5 ಟನ್ ಬರೋದು 2 ಟನ್ ಬರಲ್ಲ. ಅವಾಗೆಲ್ಲ ಒಂದ್ ವಾರಕ್ಕೊಂದು 5 ಮದ್ದು ಹೊಡಿಬೇಕು. ಈ ತರ ಇದ್ರೆ ಜಾಸ್ತಿ. ಕಡಿಮೆ ಅಂದ್ರೆ 35 ರೂಪಾಯಿ 40 ರೂಪಾಯಿ. ಅದ್ರೊಳಗೆ 30-40 ರೂಪಾಯಿ ಇದ್ರೆ ರೈತನ ಲಾಸ್ ಆಗದಿರ 30 ಒಳಗ್ ಬಂದ್ರೆ ಏನ್ ಸಿಗಲ್ಲ ಲಾಸ್. ಯಾಕಂದ್ರೆ ಮದ್ದು ಗೊಬ್ಬರ ಲೇಬರ್ಸ್ ಅಷ್ಟು ಖರ್ಚು ಬರುತ್ತೆ, ಅಲ್ಲಿ ಹೋಗ್ತಾ ಇರುತ್ತೆ. ಏನ್ ಬೆಳೆಯಲ್ಲ. ಒಳ್ಳೆ ಕಾಸು ಆಗ್ಬೋದು 30-35 ಮೇಲೆ ಸ್ವಲ್ಪ ಉಳಿಕೆ. 30 ರೂಪಾಯಿಂದ 40 ರೂಪಾಯಿ ಇದ್ರೆ ಒಂದ್ ಲೆಕ್ಕಾಚಾರಕ್ಕೆ ಪರವಾಗಿಲ್ಲ. ಎಲ್ಲ ರೈತನು ಒಂದಷ್ಟು ಚೆನ್ನಾಗಿ ದುಡ್ಡು ಮಾಡ್ಕೋಬಹುದು. ಲಾಸ್ ಅನ್ನೋದು ಸ್ಟಾರ್ಟಿಂಗ್ ಒಂದ್ 2-3 ಕೊಯ್ಲ್ 4 ಕೊಯ್ಲ್ ರೇಟ್ ಸಿಕ್ಬಿಟ್ರೆ ಅಷ್ಟೇ, ಅದ್ರಲ್ಲೇ ಬಂಡವಾಳ ಬಂದ್ಬಿಡ್ತದೆ. ಸ್ಟಾರ್ಟಿಂಗ್ ಒಳ್ಳೆ ಇಳುವರಿ ಬರೋದು. ಒಂದು ಕೊಯ್ಲಿಗೆ ಕೇಳೋದಾದ್ರೆ ಒಂದ್ ಎಕರೆದಲ್ಲಿ ಎಷ್ಟು ಟನ್ ವರ್ಗು ಕೇಳಬಹುದು? ಒಂದು ಕೊಯ್ಲಿಗೆ ಅದನ್ನ ಹೇಳಕ್ಕೆ ಬರಲ್ಲ ಅಣ್ಣ. ಒಂದೊಂದ್ ಎಕ್ಸಾಂಪಲ್ ನಾನು ಸುಳ್ಳು ಹೇಳಲ್ಲ. 6 ಟನ್ 800 ಕೆಜಿ ನಾನು ಕಿತ್ತಿದ್ದೀನಿ ಒಂದು ಕೊಯ್ಲಿಗೆ. ಅದ್ ಹೆಂಗೆ ಅಂದ್ರೆ ಈಗ ಒಂದು ವಾರಕ್ಕೆ ಒಂದ್ಸರಿ ಕಿಳ್ಬೇಕು. ಒಂದ್ 2-3 ದಿವಸ ಲೇಟ್ ಮಾಡಿದ್ರೆ ಅದ್ರಲ್ಲಿ 2 ಟನ್ ಜಾಸ್ತಿ ಬರ್ತದೆ, ತೂಕ ಬರ್ತದೆ. ಆ ತರ ಹೋಗ್ತದೆ. ಮತ್ತೆ ಬೆಳೆ ಸ್ಟಾರ್ಟಿಂಗ್ ಮಾಡೋದ್ ಮೇಲೆ ಡಿಪೆಂಡ್ ಇರುತ್ತೆ. ಟ್ರಿಪ್ಸ್ ಮೈನ್ಸ್ ಜಾಸ್ತಿ. ಅದಕ್ ಬಿಟ್ರೆ ಸ್ವಲ್ಪ ಇಳುವರಿ ಕಮ್ಮಿ ಬರ್ತದೆ. ನೀರ್ ಜಾಸ್ತಿ ಆದ್ರೂ ರೋಗ ಬರ್ತದೆ, ನೀರ್ ಕಮ್ಮಿ ಆದ್ರೂ ರೋಗ ಬರ್ತದೆ. ನೀರು ಮೈಂಟೈನ್ ಮಾಡೋದು ಕರೆಕ್ಟ್ ಆಗಿರೋ. ಅಣ್ಣ ನೀರ್ ಎಷ್ಟು ದಿನಕ್ಕೆ ಒಂದ್ಸಲ ಕೊಡ್ತೀರಾ? ನಾವು ಡೈಲಿ ಕೊಟ್ಟರು ಕೊಡ್ತೀವಿ, ದಿನ ಬಿಡ್ತಿನ ಕೊಡ್ತೀವಿ ಅಷ್ಟೇ. ನೀರ್ ಜಾಸ್ತಿ ಕಮ್ಮಿ ಆದ್ರೂ ರೋಗ ಬರ್ತದೆ, ಜಾಸ್ತಿ ಆದ್ರೂ ರೋಗ ಬರ್ತದೆ. ಓಕೆ ಅಣ್ಣ. ಸ್ನೇಹಿತರೆ ನೋಡಿದ್ರಲ್ವಾ, ಕ್ಯಾಪ್ಸಿಕಮ್ ಬೆಳೆ ಅಂತ ಹೇಳಿದ್ರೆ ಸುಮ್ನೆ ಎಲ್ಲಾರು ಬೆಳೆದು ಬಿಡೋದಕ್ಕೆ ಆಗೋದಿಲ್ಲ. ಅದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳುವಳಿಕೆ ತಗೊಂಡು ಯಾರೇ ಮಾಡ್ಲಿ ಪುಟ್ಟದಾಗಿ ಮಾಡಿ ಒಂದ್ಸಲಿ ಪ್ರಯತ್ನ. ಅದ್ರಲ್ಲಿ ಸಕ್ಸಸ್ ಆದ್ಮೇಲೆ ಲಾರ್ಜ್ ಸ್ಕೇಲ್ಗೆ ಹೋಗಿ ಒಂದೇ ಸಲ ನಾನು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಎಕರೆ ಗಟ್ಲೆ ಹಾಕ್ಬಿಟ್ಟು ಕೈ ಸುಟ್ಕೊಂಡು, ಅಣ್ಣ ಈ ಮಾತು ಕರೆಕ್ಟ್ ತಾನೆ? ಒಂದೇ ಸಲ ಎಕರೆ ಗಟ್ಲೆ ಹಾಕ್ಬಿಟ್ಟು ಕೈ ಸುಟ್ಕೊಳ್ಳೋದು ಒಳ್ಳೇದಾ? ಒಂದ್ ಚಿಕ್ಕದಾಗ ಒಂದ್ ಅರ್ಧ ಎಕರೆ ಮಾಡೋದು ಒಳ್ಳೇದಾ? ಇಲ್ಲ, ಅದು ಯಾಕಂದ್ರೆ ಅವ್ರಿಗೆ ಅನುಭವ ಆಗ್ಬೇಕು. ಕ್ಯಾಪ್ಸಿಕಮ್ ಅಲ್ಲಿ ಲಾಸ್ ಆಗಲ್ಲ. ಲಾಸ್ ಆಗಲ್ಲ ಅಂದ್ರೆ ಲಾಂಗ್ ಕ್ರಾಪ್ ಯಾವ್ದೋ ಒಂದ್ ತಿಂಗಳಿಲ್ಲ ಅಂದ್ರೆ 1 ತಿಂಗಳು ರೇಟ್ ಬಂದ್ಬಿಡ್ತೈತೆ. ಲಾಸ್ ಅಂತ ಹೇಳಿ ಬಿಡಬಾರ್ದು. ಮತ್ತೆ ಅದನ್ನ ಕ್ಯಾರೆಕ್ಟ್ ಮೇಂಟೈನ್ ಮಾಡಿ ಹೋಗ್ತಾ ಇದ್ರೆ ಒಂದು ಲಾಂಗ್ ಕ್ರಾಪ್ ಅಲ್ಲಿ 1 ಮಂತ್ ಅಲ್ಲ 1 ಮಂತ್ ಸ್ವಲ್ಪ ಹಾಕಿದ್ರೆ ಬಂದ್ಬಿಡ್ತದೆ.
ಓಕೆ ಸ್ನೇಹಿತರೆ, ನೋಡಿದ್ರಲ್ವಾ ಇಷ್ಟೆಲ್ಲ ಒಂದು ಕ್ಯಾಪ್ಸಿಕಮ್ ಬೆಳೆ ಬಗ್ಗೆ ಪುಟ್ಟದ ಮಾಹಿತಿ ಹಂಚ್ಕೊಂಡ್ರಲ್ವಾ. ಪ್ರಕಾಶ್ ಸರ್ ಅವ್ರಿಗೆ ನಮ್ಮ ಕಡೆಯಿಂದ ತುಂಬ ಹೃದಯ ಧನ್ಯವಾದಗಳು. ಯಾರೆಲ್ಲ ವಿಡಿಯೋ ನೋಡಿದಿರೋ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಿ ಅಂತ ಹೇಳ್ತಾ ಈ ವಿಡಿಯೋಲಿ ಮುಗಿಸಿದೆ ಅಣ್ಣ. ಇಷ್ಟೆಲ್ಲ ಮಾಹಿತಿ ಹಂಚ್ಕೊಂಡಿದ್ದಕ್ಕೆ ನಿಮ್ಗೆ ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್.